ವಿಶ್ವ ಕನ್ನಡ ಜಾಗೃತಿ ಸಮಾವೇಶ, ಕನ್ನಡಿಗರ ಸಂಘಟಿತ ಶಕ್ತಿಯ ಪ್ರದರ್ಶನ. ಕರ್ನಾಟಕ ರಕ್ಷಣಾ ವೇದಿಕೆ ಕೇವಲ ಪ್ರತಿಭಟನೆಗಳ ಸಂಘಟನೆಯಲ್ಲ, ಲಕ್ಷಾಂತರ ಕನ್ನಡಿಗರನ್ನ ಒಂದೇ ವೇದಿಕೆಯಡಿ ಒಗ್ಗೂಡಿಸುವ ಬೃಹತ್ ಸಾಮಾಜಿಕ ಶಕ್ತಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿದ ಕಾರ್ಯಕ್ರಮಗಳಲ್ಲಿ ವಿಶ್ವ ಕನ್ನಡ ಜಾಗೃತಿ ಸಮಾವೇಶ ಅತ್ಯಂತ ಪ್ರಮುಖವಾದದ್ದು. ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಈ ಮಹಾ ಸಮಾವೇಶ ಕನ್ನಡ ಚಳವಳಿಯ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಕಾರ್ಯಕರ್ತರು, ಕನ್ನಡಾಭಿಮಾನಿಗಳು ಮತ್ತು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಅಂದು ಅರಮನೆ ಮೈದಾನ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಕನ್ನಡದ ಹಳದಿ ಕೆಂಪು ಧ್ವಜಗಳಿಂದ ಕಂಗೊಳಿಸುತ್ತಿದ್ದವು. ಕನ್ನಡ ಚಳವಳಿಯ ಶಕ್ತಿ ಮತ್ತು ವ್ಯಾಪ್ತಿಯನ್ನ ಕಂಡು ರಾಜಕೀಯ ಹಾಗೂ ಸಾಮಾಜಿಕ ವಲಯಗಳೇ ಆಶ್ಚರ್ಯಗೊಂಡಿದ್ದವು. ಈ ಸಮಾವೇಶದ ಅತ್ಯಂತ ಗಮನಾರ್ಹ ಅಂಶವೆಂದರೆ 27 ದೇಶಗಳಿಂದ ಆಗಮಿಸಿದ ಅನಿವಾಸಿ ಕನ್ನಡಿಗರ ಪ್ರತಿನಿಧಿಗಳ ಭಾಗವಹಿಸುವಿಕೆ. ಕನ್ನಡವು ಕೇವಲ ಕರ್ನಾಟಕ ಗಡಿಯೊಳಗಿನ ಭಾಷೆಯಲ್ಲ, ಜಗತ್ತಿನಾದ್ಯಂತ ಹರಡಿರುವ ಸಾಂಸ್ಕೃತಿಕ ಶಕ್ತಿಯಾಗಿದೆ ಎಂಬ ಸಂದೇಶ ಈ ಮೂಲಕ ಹೊರಹೊಮ್ಮಿತು. ಕರವೇ ದಶಮಾನೋತ್ಸವ ಸಂಘಟನಾ ಸಾಮರ್ಥ್ಯದ ಸಾಕ್ಷಿ. ಅರಮನೆ ಮೈದಾನದಲ್ಲಿಯೇ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆಯ ದಶಮಾನೋತ್ಸವ ಸಮಾರಂಭ ಮತ್ತೊಂದು ಐತಿಹಾಸಿಕ ಘಟ್ಟ. ಈ ಸಮಾರಂಭದ ಅಂಗವಾಗಿ ನಡೆದ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಕನ್ನಡಪರ ಹೋರಾಟಗಾರರು, ಸಾಹಿತಿಗಳು, ಕಲಾವಿದರು, ಚಿಂತಕರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಗಳು ಕರವೇ ಕೇವಲ ಪ್ರತಿಭಟನೆ ನಡೆಸುವ ವೇದಿಕೆಯಲ್ಲ, ಕನ್ನಡ ಸಮಾಜದ ವಿವಿಧ ವರ್ಗಗಳನ್ನು ಒಗ್ಗೂಡಿಸುವ ಸಂಘಟಿತ ಶಕ್ತಿಯಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿತು. ಗಡಿನಾಡಿನಿಂದ ಗಣಿನಾಡಿನವರೆಗೆ ಜಾಗೃತಿ ಸಮಾವೇಶಗಳು. ಟಿ.ಎ. ನಾರಾಯಣಗೌಡರು ಬೆಂಗಳೂರಿಗೆ ಮಾತ್ರ ಸೀಮಿತವಾಗದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಜಾಗೃತಿ ಸಮಾವೇಶಗಳನ್ನು ಸಂಘಟಿಸಿದರು. ಬಳ್ಳಾರಿಯಲ್ಲಿ ನಡೆದ ಸ್ವಾಭಿಮಾನಿ ಕನ್ನಡಿಗರ ಜಾಗೃತಿ ಸಮಾವೇಶ ಈ ಭಾಗದಲ್ಲಿ ಕನ್ನಡದ ಅಸ್ಮಿತೆಯನ್ನ ಪುನರುಜ್ಜೀವನಗೊಳಿಸಿದ ಕಾರ್ಯಕ್ರಮವೆಂದು ಪರಿಗಣಿಸಲಾಗುತ್ತದೆ. ಗಡಿ ಭಾಗದ ಜಿಲ್ಲೆಗಳಲ್ಲಿ ಕನ್ನಡದ ಬಳಕೆ, ಕನ್ನಡ ಶಿಕ್ಷಣ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಹೊಸ ಜಾಗೃತಿ ಮೂಡಿಸುವಲ್ಲಿ ಈ ಸಮಾವೇಶಗಳು ನೆರವಾದವು. ಬೆಳಗಾವಿ ಗಡಿನಾಡ ಕನ್ನಡಿಗರ ಜಾಗೃತಿ ಸಮಾವೇಶ ಕರವೇ ಇತಿಹಾಸದಲ್ಲಿ ವಿಶೇಷವಾಗಿ ಉಲ್ಲೇಖಿಸಬೇಕಾದ ಕಾರ್ಯಕ್ರಮವೆಂದರೆ ಬೆಳಗಾವಿಯಲ್ಲಿ ನಡೆದಂತಹ ಗಡಿನಾಡ ಕನ್ನಡಿಗರ ಜಾಗೃತಿ ಸಮಾವೇಶ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪ್ರಭಾವದ ವಿರುದ್ಧ ಕನ್ನಡಿಗರಲ್ಲಿ ಆತ್ಮವಿಶ್ವಾಸ ತುಂಬಿದ ಕಾರ್ಯಕ್ರಮಗಳಲ್ಲಿ ಇದು ಪ್ರಮುಖವಾದುದು. ಬೆಳಗಾವಿಯಲ್ಲಿ ಹಿಂದೆಂದೂ ಕಾಣದಷ್ಟು ದೊಡ್ಡ ಮೆರವಣಿಗೆ ಮತ್ತು ಸಮಾವೇಶವನ್ನ ಸಂಘಟಿಸುವ ಮೂಲಕ ನಾರಾಯಣಗೌಡರು ಗಡಿನಾಡಿನ ಕನ್ನಡಿಗರಿಗೆ ಹೊಸ ಧೈರ್ಯ ತುಂಬಿದರು. ಬೆಳಗಾವಿ ನಮ್ಮದು ಎಂಬ ಸಂದೇಶವನ್ನ ಲಕ್ಷಾಂತರ ಕನ್ನಡಿಗರ ಧ್ವನಿಯ ಮೂಲಕ ದೇಶದ ಗಮನಕ್ಕೆ ತರುವಲ್ಲಿ ಈ ಸಮಾವೇಶ ಯಶಸ್ವಿಯಾಯಿತು. ಜಾನಪದ ಸಂಭ್ರಮ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನ. ಕರವೇ ಆಯೋಜಿಸುತ್ತಿದ್ದ ಅನೇಕ ಕಾರ್ಯಕ್ರಮಗಳು ಕೇವಲ ರಾಜಕೀಯ ಅಥವಾ ಭಾಷಾ ಹಕ್ಕಿನ ಪ್ರಶ್ನೆಗಳಿಗೆ ಸೀಮಿತವಾಗಿರಲಿಲ್ಲ. ಕನ್ನಡದ ಜಾನಪದ ಕಲೆಗಳು, ಗ್ರಾಮೀಣ ಸಂಸ್ಕೃತಿ, ಜನಪದ ಕಲಾವಿದರು ಮತ್ತು ಸ್ಥಳೀಯ ಪರಂಪರೆಗಳಿಗೆ ವೇದಿಕೆ ಒದಗಿಸುವ ಜಾನಪದ ಸಂಭ್ರಮಗಳನ್ನು ಸಂಘಟನೆಯು ಆಯೋಜಿಸಿತು. ಗ್ರಾಮೀಣ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನ ನಗರಗಳಿಗೆ ಪರಿಚಯಿಸುವುದು, ಯುವಜನರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸುವುದು ಮತ್ತು ಕನ್ನಡದ ಸಾಂಸ್ಕೃತಿಕ ಬೇರುಗಳನ್ನು ಗಟ್ಟಿಗೊಳಿಸುವುದು ಈ ಕಾರ್ಯಕ್ರಮಗಳ ಉದ್ದೇಶವಾಗಿತ್ತು. ಹೋರಾಟಗಾರ ಮಾತ್ರ ಅಲ್ಲ, ಅದ್ಭುತ ಸಂಘಟಕ ಟಿ.ಎ. ನಾರಾಯಣಗೌಡರ ಸಾರ್ವಜನಿಕ ಜೀವನವನ್ನ ಅವಲೋಕಿಸಿದಾಗ ಒಂದು ಸಂಗತಿ ಸ್ಪಷ್ಟವಾಗ್ತದೆ. ಅವರು ಕೇವಲ ಪ್ರತಿಭಟನೆಗಳನ್ನ ಮುನ್ನಡೆಸಿದ ನಾಯಕನಲ್ಲ, ಲಕ್ಷಾಂತರ ಕನ್ನಡಿಗರನ್ನ ಸಂಘಟಿಸಿ ಒಂದೇ ಗುರಿಯತ್ತ ಮುನ್ನಡೆಸಿದ ಅಪರೂಪದ ಸಂಘಟಕರು ಹೌದು. ರೈಲ್ವೆ ಹೋರಾಟ, ಗಡಿನಾಡು ಹೋರಾಟ, ಕನ್ನಡ ನಾಮಫಲಕ ಚಳವಳಿ, ಶಾಸ್ತ್ರೀಯ ಭಾಷೆ ಹೋರಾಟಗಳ ಜೊತೆಗೆ ವಿಶ್ವ ಕನ್ನಡ ಜಾಗೃತಿ ಸಮಾವೇಶ, ದಶಮಾನೋತ್ಸವ, ಗಡಿನಾಡ ಸಮಾವೇಶಗಳು ಮತ್ತು ಜಾನಪದ ಸಂಭ್ರಮಗಳು ಅವರ ಸಂಘಟನಾ ಸಾಮರ್ಥ್ಯದ ಜೀವಂತ ಸಾಕ್ಷಿಗಳಾಗಿ ಉಳಿದಿವೆ. ಇಂದು ಕನ್ನಡ ಚಳವಳಿಯ ಇತಿಹಾಸದಲ್ಲಿ ಈ ಕಾರ್ಯಕ್ರಮಗಳು ಕನ್ನಡಿಗರ ಸಾಮೂಹಿಕ ಶಕ್ತಿ, ಸಾಂಸ್ಕೃತಿಕ ಆತ್ಮವಿಶ್ವಾಸ ಮತ್ತು ಸಂಘಟಿತ ಸ್ವಾಭಿಮಾನದ ಸಂಕೇತಗಳಾಗಿ ನೆನಪಾಗ್ತವೆ.